ಲಾಸ್ಟ್ ವಿಡಿಯೋದಲ್ಲಿ ನಾವು AI ಎಥಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ML ಹೆಂಗೆ ವರ್ಕ್ ಆಗುತ್ತೆ, ML ಮಾಡಲ್ ಹೆಂಗೆ ವರ್ಕ್ ಆಗುತ್ತೆ, ವಾಟ್ ಈಸ್ ದ ಲೈಫ್ ಸೈಕಲ್ ಆಫ್ ML ನ ತಿಳ್ಕೊಂಡು. ಹಾಯ್, ವೆಲ್ಕಮ್ ಬ್ಯಾಕ್. ನಾವು ಲಾಸ್ಟಲ್ಲಿ ಎಥಿಕ್ಸ್ ಇನ್ AI ನ ಡಿಸ್ಕಷನ್ ಮಾಡಿದ್ವಿ. ಇಟ್ಸ್ ಕಂಟಿನ್ಯೂಷನ್ ಆಫ್ ಅ ಸೇಮ್ ವಿಡಿಯೋ, ಸೇಮ್ ಪ್ಲೇ ಲಿಸ್ಟಲ್ಲಿ. ML ಲೈಫ್ ಸೈಕಲ್ ನೀವು ಕೇಳಿರ್ತೀರ. ಈಗ ಸಾಫ್ಟ್ವೇರ್ ಲೈಫ್ ಸೈಕಲ್ ಆಗಿರ್ಬೋದು ಅಥವಾ ಒಂದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಆಗಿರ್ಬೋದು. ದಟ್ಸ್ ಹೌ ಇಟ್ ಈಸ್ ದ ML. ಈಗ MLಗೆ ಒಂದು ಸ್ಟಾರ್ಟಿಂಗ್ ಫೇಸಿಂದ ಹಿಡಿದು ಡೆಪ್ಲಾಯ್ಮೆಂಟ್ ಮಾಡೋವರೆಗೂ ವಾಟ್ ಆರ್ ದ ಪ್ರೋಸೆಸ್ ದಟ್ ಗಾಟ್ ಇನ್ವಾಲ್ವ್ಡ್. ಸೊ that we will discuss today. It's an end-to-end process of building, deploying and maintaining a ML model. First we need to build, right? Whatever we are doing, like we need to build, coding ಆಗಿರ್ಬೋದು, feature engineering ಆಗಿರ್ಬೋದು, so many things. And then after deployment or building, we need to deploy it somewhere for other people to use. And then ಮೇಂಟೈನ್. ಈಗ ಡೆಪ್ಲಾಯ್ ಮಾಡಿಬಿಟ್ರೆ ಮುಗೀತಾ, ವಿ ನೀಡ್ ಟು ಮೇಂಟೈನ್ ಇಟ್. ಯಾವತ್ತೇನಾಗಿ ಡೆಪ್ಲಾಯ್ಮೆಂಟ್ ಮಾಡಿದ್ಮೇಲೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಇಲ್ವೋ, ಫಸ್ಟ್ ದಿನ ವರ್ಕ್ ಆದರೆ ಓಕೆನಾ ಅಥವಾ ಕಂಟಿನ್ಯೂಯೇಷನ್ ವರ್ಕ್ ಆಗಲೇಬೇಕಾ ಈ ಥರನ ಅಂತ. ಸೊ ದಟ್ಸ್ ವಾಟ್ ಮೇಂಟೆನೆನ್ಸ್. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಅಂಡರ್ಸ್ಟ್ಯಾಂಡ್ ವಾಟ್ಸ್ ಯುವರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಡೆಫಿನೇಷನ್. ದಿಸ್ ಇಸ್ ವಾಟ್ ದ ಪ್ರಾಬ್ಲಮ್ ಡೆಫಿನೇಷನ್. ಫಾರ್ ಎಕ್ಸಾಂಪಲ್, ಪ್ರೆಡಿಕ್ಷನ್ ಆಫ್ ಅ ಹೌಸ್ ಪ್ರೈಸ್. ಪ್ರೆಡಿಕ್ಷನ್ ಆಫ್ ಅ ಹೌಸ್ ಪ್ರೈಸಲ್ಲಿ ಕಂಪೇರಿಟಿವ್ಲಿ ನಮಗೆ 5 to 6 ಏರಿಯಾಸ್ ಆಫ್ ಡೇಟಾ ಇರುತ್ತೆ. ಬೇಸ್ಡ್ ಆನ್ ದಟ್ ಡೇಟಾ ವಿ ನೀಡ್ ಟು ಫಿಗರ್ ಇಟ್ ಔಟ್ ಅದರ್ ಏರಿಯಾ ಪ್ರೈಸ್ ಎಷ್ಟಿದೆ ಅಂತ. ದ ಸೇಮ್ ಥಿಂಗ್, ಡಿಟೆಕ್ಷನ್ ಆಫ್ ಅ ಸ್ಪ್ಯಾಮ್ ಇಮೇಲ್. ವಾಟ್ ಆರ್ ದ ಕ್ವಶನ್, ಕೀ ಕ್ವಶನ್ ಏನಿರ್ಬೋದು, ವಾಟ್ ಈಸ್ ಇನ್ಪುಟ್. ಇನ್ಪುಟ್ ಅಂದರೆ ನಾವಿಲ್ಲಿ ಏನು ಡೇಟಾ ಕೊಡ್ತೀವಿ ಟು ದ ಮಾಡೆಲ್, ದಟ್ಸ್ ವಾಟ್ ಅ ಇನ್ಪುಟ್. ಔಟ್ಪುಟ್ ಏನು, ಡೆಪ್ಲಾಯ್ಮೆಂಟ್ ಆದಮೇಲೆ ನಮಗೆ ಡೇಟಾ ಬರುತ್ತಲ್ಲ, ದಟ್ಸ್ ವಾಟ್ ಐ ಮೀನ್ ಟು ಸೇ ದಟ್. ಇಲ್ಲಿ ಹೌಸ್ ಪ್ರಿಡಿಕ್ಷನ್ಗೆ ನೀವು ಕೆಲವೊಂದು ಡೇಟಾ ಕೊಡ್ತೀರಾ ಟು ಪ್ರಿಡಿಕ್ಟ್ ಸಮಥಿಂಗ್, ಔಟ್ಪುಟ್ ಬರುತ್ತಲ್ಲ, ದಟ್ಸ್ ವಾಟ್ ಔಟ್ಪುಟ್ ಇಸ್ ಇಟ್ ಕ್ಲಾಸಿಫಿಕೇಶನ್ ಆರ್ ರಿಗ್ರೆಷನ್? ವಿ ವಿಲ್ ಸಿ ದಟ್ ಲೇಟರ್. One is the problem definition. What is the problem definition we need to understand, and the data collection. ನಾವು ಒಂದು ಮಾಡೆಲ್ನ ಬಿಲ್ಡ್ ಮಾಡಬೇಕಾದ್ರೆ, ಒಂದು ಮಾಡೆಲ್ ಮೇಲೆ ವರ್ಕ್ ಮಾಡಬೇಕು ಅಂದರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡೇಟಾ, ರೈಟ್? ವಿ ನೀಡ್ ಟು ಕಲೆಕ್ಟ್ ದ ಡೇಟಾ ಫ್ರಮ್ ಅ ಡಿಫ್ರೆಂಟ್ ಸೋರ್ಸಸ್. ಈಗ ಆ ಮಾಡೆಲ್ ವರ್ಕ್ ಆಗಬೇಕು ಅಂದರೆ ಇಟ್ ನೀಡೆಡ್ ಸಮ್ ಡೇಟಾ ಮೈಟ್ ಬಿ ಫ್ರಮ್ ಡೇಟಾಬೇಸ್, API, ಸೆನ್ಸಾರ್, ವೆಬ್ ಸ್ಕ್ರಾಪಿಂಗ್, ಎಲ್ಲಿಂದನಾರು ಡೇಟಾ ಆಗಿರ್ಬೋದು. ಬೇಸ್ಡ್ ಆನ್ ಬೇಸ್ಡ್ ಆನ್ ದ ಮಾಡೆಲ್ಲಿಗೆ ನಮಗೆ ಯಾವ ಡೇಟಾ ಬೇಕೋ ಆ ಡೇಟಾನ ಫೀಡ್ ಮಾಡ್ತೀವಿ. ಆ್ಯಂಡ್ ದೆನ್ ವಿಲ್ ಡೆಪ್ಲಾಯ್ ಮಾಡ್ತೀವಿ. ಹೌ ಡು ವಿ ಸೇ ಸೊ? House price, location, size and room. These are the data. Okay, we collected the data from different sources for our requirement. Then what? Data processing. This is most important. ಈಗ ಡೇಟಾ ತಗೊಂಡ್ಮೇಲೆ ಡೇಟಾ ಮಿಸ್ ಆಗಿರ್ಬೋದು ಒನ್ ಆಫ್ ದ ಕಾಲಮಲ್ಲಿ, ಅಥವಾ ಡೂಪ್ಲಿಕೇಟ್ ಆಗಿರ್ಬೋದು. ಆ್ಯಂಡ್ ಈಗ ಒಂದು ಇಲ್ಲಿ ಕ್ಯಾಪಿಟಲ್ ABCD ಈ ಥರ ಇರ್ಬೋದು. ನಾವು ಇದನ್ನೆಲ್ಲ ಯೂನಿಫೈಡ್ ಮಾಡಬೇಕು. CD ಈ ಥರ ಯೂನಿಫೈಡ್ ಮಾಡಬೇಕು, ಅಥವಾ ಈ ಥರ ಇರುತ್ತೆ ABCD ಈ ಥರ ಇದ್ರೆ. ಸೊ ಮ್ಯಾನಿಪುಲೇಷನ್ ಮಾಡೋದು ಅಥವಾ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಆನ್ ದಿಸ್ ಕೈಂಡ್ ಆಫ್ ಡೇಟಾ ಇಸ್ ಡಿಫಿಕಲ್ಟ್. ಸೊ ನಾವಿನ್ನ ಯೂನಿಫೈಡ್ ಮಾಡ್ತೀವಿ, ಅಂದರೆ ಒಂದೇ ಥರ ಡೇಟಾ ಇರಲಿ ಥರ. ಅಂದರೆ ದಟ್ಸ್ ವಾಟ್ ದ ಡೇಟಾ ಪ್ರೊಸೆಸಿಂಗ್. ಹ್ಯಾಂಡ್ಲಿಂಗ್ ದ ಮಿಸ್ಸಿಂಗ್ ವ್ಯಾಲ್ಯೂ ಆಗಿರ್ಬೋದು, ರಿಮೂವಿಂಗ್ ಡೂಪ್ಲಿಕೇಟ್ ಆಗಿರ್ಬೋದು, ಕ್ಯಾಟಗರಿ ಮಾಡೋದಾಗಿರ್ಬೋದು, ಫೀಚರ್ ಸ್ಕೇಲಿಂಗ್. ವಿಲ್ ಸಿ ಫೀಚರ್ ಸ್ಕೇಲಿಂಗ್ ವಾಟ್ ಇಟ್ ಈಸ್. ನೋಡಿ, ಇದು ಬರೀ ಇಷ್ಟೇ ಇರುತ್ತಾ ಡೇಟಾ ಪ್ರೀ ಪ್ರೊಸೆಸಿಂಗಲ್ಲಿ? ಮೆನಿ ಥಿಂಗ್ಸ್. ದೀಸ್ ಆರ್ ದ ಕಪಲ್ ಆಫ್ ಎಕ್ಸಾಂಪಲ್ ವಾಟ್ ಪ್ರೊಸೆಸಿಂಗ್ ಆಫ್ ಅ ಡೇಟಾ ಮೀನ್. ದೆನ್ ವಾಟ್ ಫೀಚರ್ ಇಂಜಿನಿಯರಿಂಗ್. ವಾಟ್ ಈಸ್ ಫೀಚರ್ ಇಂಜಿನಿಯರಿಂಗ್? ಈಗ ನಮಗೆ ಡೇಟಾ ಬಂತು, ಆ ಡೇಟಾ ಇಟ್ಕೊಂಡು ಕ್ರಿಯೇಟ್ ಅ ಬೆಟರ್ ಇನ್ಪುಟ್ ಫಾರ್ ದ ಮಾಡೆಲ್. ಈಗ ನಾನೇನು ಮಾಡ್ತೀನಿ ಅಂದರೆ, ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಾನು ಇನ್ಸ್ಟೆಡ್ ಆಫ್ ಒಂದು ಡೇಟ್ನ ಪಾಸ್ ಮಾಡ್ತೀನಿ. ದಟ್ಸ್ ವಾಟ್ ಈ ಮಾಡೆಲ್ಗೆ ಎಕ್ಸ್ಪೆಕ್ಟಿಂಗ್ ಸಮ್ ಔಟ್ಪುಟ್. ಸೊ ನನಗೆ ಡೇಟಾ ಬಂದ್ಬಿಟ್ಟು ಇದು ಇನ್ಪುಟ್ಟು. ಸೊ ನಾನು ಇದನ್ನೇನು ಮಾಡ್ತೀನಿ ಅಂದರೆ, ಈ ಡೇಟಾನ ನಾನು ಡೇಟಾಗಿ ಡಿವೈಡ್ ಮಾಡ್ತೀನಿ. ಡೇ ಆಗಿ ಡಿವೈಡ್ ಮಾಡ್ತೀನಿ, ಮಂತ್ ಆಗಿ ಡಿವೈಡ್ ಮಾಡ್ತೀನಿ, ಇಯರ್ ಆಗಿ ಡಿವೈಡ್ ಮಾಡ್ತೀನಿ. ಇನ್ಸ್ಟೆಡ್ ಆಫ್ ಪಾಸಿಂಗ್ ದ ಡೇಟ್ ಡೈರೆಕ್ಟ್ಲಿ, ಇಲ್ಲಿ ಟೈಮ್ ಆಗಿರ್ಬೋದು, ಸೊ ಇದನ್ನು ನಾನು ಪಾಸ್ ಮಾಡ್ತೀನಿ.
So instead of passing the date directly to this model, I am featuring it. Featuring ಅಂದರೆ ಎಕ್ಸಿಸ್ಟಿಂಗ್ ಡೇಟಾಯಿಂದ ಇನ್ಸೈಟ್ ತಗೊತಾ ಇದ್ದೀನಿ. ಐ ಆಮ್ ಗೆಟಿಂಗ್ ಅ ಇನ್ಸೈಟ್ ಫ್ರಮ್ ದ ಎಕ್ಸಿಸ್ಟಿಂಗ್ ಡೇಟಾ ಫಾರ್ ಇಟ್ ಟು ಅಂಡರ್ಸ್ಟ್ಯಾಂಡ್ in better way to get response or output. So this is what feature engineering. If for example ಕೊಟ್ಟಿರೋದು date ತಂದ ತಕ್ಷಣ can be of day, month, year. Total price, quantity plus price. ಈಗ ನಾನು ಟೋಟಲ್ ಪ್ರೈಸ್ನ ಡೈರೆಕ್ಟಾಗಿ ಇನ್ಪುಟ್ ಕೊಡೋದಕ್ಕಿಂತ ಟೋಟಲ್ ಪ್ರೈಸ್ ಕಂಪ್ರೈಸಸ್ ಆಫ್ ಅ ಕ್ವಾಂಟಿಟಿ along with the price. I am passing this to get a better response or better output. Then good features is equal to good model. ಅಂದರೆ ನೀವು ಸುಮ್ಮನೆ ಡೇಟಾ ಕಳಿಸೋದಲ್ಲ, ಆ ಡೇಟಾಗೆ ಮೀನಿಂಗ್ ಇರಬೇಕು, ಕ್ರಿಯೇಟ್ ಅ ಬೆಟರ್ ಇನ್ಪುಟ್ ಇರಬೇಕು. ದಿಸ್ ಇಸ್ ವಾಟ್ ಫೀಚರ್ ಇಂಜಿನಿಯರಿಂಗ್ ಮೀನ್ಸ್. ದೆನ್ ದ ಮಾಡೆಲ್ ಸೆಲೆಕ್ಷನ್. ಈಗ ನಾವು ಡೇಟಾ ತೊಗೊಂಡ್ವಿ, ಡೇಟಾ ಕ್ಲೀನ್ ಮಾಡಿದ್ವಿ, ಫೀಚರಿಂಗ್ ಮಾಡಿದ್ವಿ, ಯಾವ ಮಾಡೆಲ್ ತಗೋಬೇಕು ಫಾರ್ ವಿಚ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಯಾವ ಮಾಡಲ್ನ ಪಿಕ್ ಮಾಡಬೇಕು. ಸುಮ್ಮನೆ ರ್ಯಾಂಡಮಾಗಿ ಪಿಕ್ ಮಾಡೋಕ್ಕಾಗಲ್ಲ. ಇವೈದರ್ ಆರ್ ವಿ ಪಿಕಿಂಗ್ ಲೀನಿಯರ್ ರಿಗ್ರೆಷನ್ ಫಾರ್ ದಸ್ ಕೈಂಡ್ ಆಫ್ ಡೇಟಾ, ಸ್ಟ್ರಕ್ಚರ್ ಡೇಟಾ ಈ ಥರ ಮಾಡ್ತೇವೆ, ಅನ್ಸ್ಟ್ರಕ್ಚರ್ ಡೇಟಾ. ಮೇನ್ಲಿ ನಾವು ML ಮಾಡ್ಬೇಕಾದ್ರೆ ವಿಲ್ ವರ್ಕ್ ವಿತ್ ಸ್ಟ್ರಕ್ಚರ್ ಡೇಟಾ ಓನ್ಲಿ. ಯಾವ್ದಾರ ಮಾಡಲ್ ತೊಗೊಳ್ಳಿ, ಇಟ್ ನೀಡ್ಸ್ ಅ ಸ್ಟ್ರಕ್ಚರ್ ಡೇಟಾ. ಸೊ ಲೀನಿಯರ್ ರಿಗ್ರೆಷನ್ ಮಾಡ್ತೀವಿ, ಅಥವಾ ಡಿಸಿಷನ್ ಟ್ರೀ ಮಾಡ್ತಾ ಇದೀವ, ರ್ಯಾಂಡಮ್ ಫಾರೆಸ್ಟ್ ಮಾಡ್ತಾ ಇದೀವ, ನ್ಯೂರಲ್ ನೆಟ್ವರ್ಕ್. ನಾವು ಇದನ್ನು ಡೀಪ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ಇದು GenAI ರಿಲೇಟೆಡ್ ಅಲ್ಲ. ಇಫ್ ಯು ವಾಂಟ್ ಜಸ್ಟ್ ಕಮೆಂಟ್ ಇನ್ ದ ಚಾಟ್, ಐಲ್ ಪ್ಲಾನ್ ಫಾರ್ ಅನದರ್ ವಿಡಿಯೋ, ಬಟ್ ನಾಟ್ ರಿಯಲಿ ನೀಡ್ ಫಾರ್ ಅ GenAI ರೋಡ್ ಮ್ಯಾಪಿಗೆ. ವಿ ಆರ್ ಚೂಸಿಂಗ್ ಅ ಮಾಡಲ್. ಈಗ ಫೀಚರ್ ಇಂಜಿನಿಯರ್ ಒಂದು ಮಾಡಲ್ನ ಚೂಸ್ ಮಾಡಬೇಕು. ಈಗ ಲೀನಿಯರ್ ರಿಗ್ರೆಷನ್ ಡೂ ಒನ್ ಕೈಂಡ್ ಆಫ್ ವರ್ಕ್, ಡಿಸಿಷನ್ ಟ್ರೀ ಒನ್ ಕೈಂಡ್ ಆಫ್ ವರ್ಕ್, ರ್ಯಾಂಡಮ್ ಫಾರೆಸ್ಟ್. ಅಂದರೆ ನಾವು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದನ್ನ ಹಾಕಿದ್ರೆ ಔಟ್ಪುಟ್ ಬರಲ್ಲ, ಬರುತ್ತೆ ಔಟ್ಪುಟ್ ಏನಕ್ಕೆ ಬರಲ್ಲ, ಬರುತ್ತೆ, ಬಟ್ ವೇ ಆಫ್ ಔಟ್ಪುಟ್ ಅಂದರೆ ರೆಸ್ಪಾನ್ಸ್ ಬರೋದು ಬೇರೆ ಇರುತ್ತೆ. ನಿಮ್ಗೆ ಗೊತ್ತಿರಲ್ಲ ಯಾವ ಥರ ರೆಸ್ಪಾನ್ಸ್ ಬರುತ್ತೆ. ಆರ್ ವಿ ಗೆಟಿಂಗ್ ದ ರೈಟ್ ರೆಸ್ಪಾನ್ಸ್ ಆರ್ ರಾಂಗ್, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ನಮಗೆ ಅದು ಗೊತ್ತಾಗೋದಿಲ್ಲ. ಸೊ ದಟ್ಸ್ ವಾಟ್ ಇಟ್ ಈಸ್. ದೆನ್ ಮಾಡೆಲ್ ಟ್ರೈನಿಂಗ್. ಮಾಡೆಲ್ ಸೆಲೆಕ್ಷನ್ ಆದಮೇಲೆ ಟ್ರೈನ್ ಮಾಡೆಲ್ ಯೂಸಿಂಗ್ ದ ಡೇಟಾ. ಈಗ ನಮ್ಮ ಹತ್ರ ಡೇಟಾ ಇದೆ, ಡೇಟಾಯಿಂದ ನಾವು ಫೀಚರ್ಸ್ ತೊಗೊಂಡ್ವಿ, ಫೀಚರ್ಸಿಂದ ನಾವು ಮಾಡೆಲ್ನ ಸೆಲೆಕ್ಟ್ ಮಾಡಿದ್ವಿ. ಮಾಡೆಲ್ ಸೆಲೆಕ್ಟ್ ಮಾಡಾದ್ಮೇಲೆ ನಾವು ಇದನ್ನು ಟ್ರೈನ್ ಮಾಡಬೇಕು. ಈ ಮಾಡೆಲ್ ಏನು ಸೆಲೆಕ್ಟ್ ಮಾಡಿರ್ತೀವೋ ವಿ ನೀಡ್ ಟು ಟ್ರೈನ್ ದ ಡೇಟಾ. ಟ್ರೈನ್ ಮಾಡಿದ್ಮೇಲೆ ಇಟ್ ವಿಲ್ ಲರ್ನ್. ಏನು ಮಾಡುತ್ತೆ, ಅದು ಕಲಿಯುತ್ತೆ, ಇಟ್ ವಿಲ್ ಲರ್ನ್. ಸೊ ರೆಸ್ಪಾನ್ಸ್ ಕೊಡುತ್ತೆ. ನಾವು ಇದು ರೆಸ್ಪಾನ್ಸ್ ನೋಡೋಣ. ಇದು ಟ್ರೈನಿಂಗ್. ನೋಡಿ, ಮಾಡೆಲ್ ಲರ್ನ್ಸ್ ಫ್ರಮ್ ದ ಪ್ಯಾಟರ್ನ್ ಆಫ್ ಡೇಟಾ. ನಾವು ಡೇಟಾ ಕಳಿಸ್ತೀವಲ್ಲ, ಆ ಡೇಟಾ ಮೇಲೆ ಟ್ರೈನ್ ಆಗುತ್ತೆ. ಅಥವಾ ಒನ್ ಎಕ್ಸಾಂಪಲ್ಗೆ ಹೌಸ್ ಪ್ರೆಡಿಕ್ಷನ್ ಹೇಳಬೇಕು ಅಂದರೆ ಕನ್ಸಿಡರ್ ABCD ಅಂತ ಏರಿಯಾ ನೇಮ್ ಇದ್ದಾವೆ. ಇಲ್ಲಿ 10,000 ಇದೆ, 10K ಇದೆ, ಇಲ್ಲಿ 20K ಇದೆ, ಇಲ್ಲಿ 25K ಇದೆ, ಇಲ್ಲಿ 15K ಇದೆ. ನಾನು ಈ ಡೇಟಾನ ಪಾಸ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ನನಗೆ ಇಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಇದೆಯಾ ಎಲ್ಲ ಏರಿಯಾದಲ್ಲೂ, ಅಥವಾ ಟ್ರೈನ್ ಕನೆಕ್ಟಿವಿಟಿ ಇದೆಯಾ, ಬಸ್ ಕನೆಕ್ಟಿವಿಟಿ ಇದೆಯಾ, ಅಥವಾ ಪಾರ್ಕ್ ಎಷ್ಟಿದೆ, ಈ ಡೇಟಾ ಮೇಲೆ ನಾನು ಈ ಪ್ರೈಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಸೊ ನಾನಿದು ಈ ಡೇಟಾನ ಟ್ರೈನ್ ಮಾಡೋಕ್ಕೆ ಮಾಡಲ್ಲಿ ಕೊಟ್ಟಾದಮೇಲೆ ನನಗೆ ಕ್ವಶನ್ ಕೇಳ್ತೀನಿ, ಈ ಏರಿಯಾಗೆ ಎಷ್ಟು ಪ್ರೈಸ್ ಬರ್ಬೋದಪ್ಪ ಅಂತ. ದಟ್ಸ್ ವಾಟ್ ಔಟ್ಪುಟ್ ನಮಗೆ ಸಿಗೋದು. ದೆನ್ ಮಾಡೆಲ್ ಇವ್ಯಾಲ್ಯುವೇಷನ್. ಈಗ ನಾವು ಟ್ರೈನ್ ಮಾಡಿದ್ವಿ, ಒಂದು ಕ್ವಶನ್ ಕೇಳಿದ್ರೆ ಹೌ ಅಕ್ಯುರಸಿ ಎಷ್ಟಿದೆ, ವಾಟ್ ಈಸ್ ದ ಪ್ರೆಸಿಷನ್, ಇವನ್ನೆಲ್ಲ ನೋಡ್ತೀವಿ ನಾವು ರ್ಯಾಗ್ ಓದಬೇಕಾದ್ರೆ. ಇವಾಗೇನಿಲ್ಲ, ಚೆಕ್ ದ ಪರ್ಫಾರ್ಮೆನ್ಸ್ನ ಚೆಕ್ ಮಾಡ್ತೀವಿ. ವಾಟ್ ವುಡ್ ಬಿ ದ ಔಟ್ಪುಟ್, ಅಕ್ಯುರಸಿ ಎಷ್ಟಿದೆ, ರೀಕಾಲ್ ಎಷ್ಟಿದೆ, ಪ್ರೆಸಿಷನ್ ಎಷ್ಟಿದೆ ಅಂತ ನೋಡ್ತೀವಿ. ಆ್ಯಂಡ್ ವೆದರ್ ಇಟ್ ಈಸ್ ಓವರ್ ಫಿಟ್ಟಿಂಗ್ ಆರ್ ಅಂಡರ್ ಫಿಟ್ಟಿಂಗ್ ಇದೆ, ಓವರ್ ಫಿಟ್ಟಿಂಗ್ ಇದೆ, ಅಥವಾ ಪಕ್ಕ ಇನ್ ಬಿಟ್ವೀನ್ ಇದೆ, ಕರೆಕ್ಟಾಗಿ ಔಟ್ಪುಟ್ ರೆಸ್ಪಾನ್ಸ್ ಬರ್ತಾ ಇದೆ. ವಿ ವಿಲ್ ಥಿಂಕ್ ಅಬೌಟ್ ದಟ್. ದಟ್ಸ್ ವಾಟ್ ಮಾಡೆಲ್ ಇವ್ಯಾಲ್ಯುವೇಷನ್. ದೆನ್ ಮಾಡೆಲ್ ಟ್ಯೂನಿಂಗ್. ಈಗ ಮಾಡೆಲ್ ಇವ್ಯಾಲ್ಯುವೇಷನ್ ಮಾಡಿದ್ಮೇಲೆ ನಮಗೆ ರೆಸ್ಪಾನ್ಸು ಕರೆಕ್ಟಾಗಿ ಬರಬಹುದು, ಅಥವಾ ಬರ್ದೇನೆ ಇರ್ಬೋದು, ಮೀಡಿಯಮ್ ಬರ್ಬೋದು. ಸೊ ನಾವೇನು ಮಾಡ್ತೀವಿ, ಇಂಪ್ರೂವ್ ಮಾಡ್ತೀವಿ ಬೈ ಹೈಪರ್ ಪ್ಯಾರಾಮೀಟರ್ ಟ್ಯೂನಿಂಗ್ ಇಟ್ಕೊಂಡು, ಅಥವಾ ಕ್ರಾಸ್ ವ್ಯಾಲಿಡೇಷನ್, ಡೇಟಾನ ಕ್ರಾಸ್ ವ್ಯಾಲಿಡೇಷನ್ ಮಾಡಿ, ಅಥವಾ ವೇ ಆಫ್ ಪಾಸಿಂಗ್ ದ ಡೇಟಾ, ಮೇ ಬಿ ಕ್ರಿಯೇಟಿಂಗ್ ಮೋರ್ ಫೀಚರ್ಸ್ ಆಗಿರ್ಬೋದು, ಅಥವಾ ಪ್ಯಾರಾಮೀಟರ್ ಟ್ಯೂನಿಂಗ್ ಆಗಿ. ಇದೆಲ್ಲ ಆಯಿತು, ಇಟ್ಸ್ ವರ್ಕಿಂಗ್ ಪರ್ಫೆಕ್ಟ್ಲಿ, ಔಟ್ಪುಟ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ದೆನ್ ವಾಟ್ ವಿ ನೀಡ್ ಟು ಡೆಪ್ಲಾಯ್ ಇಟ್, ಬಿಕಾಸ್ ಅದರ್ ಪೀಪಲ್ ಹ್ಯಾಸ್ ಟು ಯೂಸ್ ಇಟ್, ಅಥವಾ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ನ ಯೂಸ್ ಮಾಡೋದಕ್ಕೆ. ಮೇಕ್ ಅ ಮಾಡೆಲ್ ಯೂಸಿಬಲ್ ಇನ್ ದ ರಿಯಲ್ ವರ್ಲ್ಡ್. ಈಗ ಹೆಂಗೆ ಡಿಪ್ಲಾಯ್ಮೆಂಟ್ ಅಂದರೆ API ಮೂಲಕ ಆಗಿರ್ಬೋದು, ಮೊಬೈಲ್ ಆ್ಯಪ್ ಮೂಲಕ ಆಗಿರ್ಬೋದು, ವೆಬ್ಸೈಟ್ ಮೂಲಕ. ನೀವೀಗ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ವೆಬ್ಸೈಟ್ ಓಪನ್ ಮಾಡಿದ್ದೀರಾ ಅಂದರೆ ಕೆಲವೊಂದು ದಿನ
ಈಗ ಬಿಗ್ ಬಿಲಿಯನ್ ಡೇ ಆಗಿರ್ಬೋದು, ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆಗಿರ್ಬೋದು, ಐಕಾನ್ಗಳೆಲ್ಲ ಚೇಂಜ್ ಆಗೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಇಮೇಜ್ ಆಗಿರ್ಬೋದು, ಅವೆಲ್ಲ ಡೈರೆಕ್ಟಾಗಿ ಸುಮ್ಮನೆ ಹಾಕೋಲ್ಲ. ಅವರು ಡೆಪ್ಲಾಯ್ಮೆಂಟ್ ಮಾಡ್ತಾರೆ. ಡೆಪ್ಲಾಯ್ಮೆಂಟ್ ಮಾಡಬೇಕಾದ್ರೆ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಾದ್ಮೇಲೆ ಡೆಪ್ಲಾಯ್ಮೆಂಟ್ ಮಾಡೋದು, ಡೆಪ್ಲಾಯ್ಮೆಂಟ್ ಆದಮೇಲೆ ನಿಮಗೆ ಕಾಣೋದು. ದಟ್ಸ್ ವಾಟ್ ದ ಡೆಪ್ಲಾಯ್ಮೆಂಟ್ ಇಟ್ ಈಸ್. ಡೆಪ್ಲಾಯ್ಮೆಂಟ್ ಅಂದರೆ ಬರೀ ಅದು ಐಕಾನ್ ಹಾಕೋದು ಅಂತಲ್ಲ. ನೀವು ಯಾವುದೋ ಒಂದು ಅಪ್ಲಿಕೇಶನ್, ಹೊಸ ಅಪ್ಲಿಕೇಶನ್ ಬಂತು ಅಂದರೆ ನೀವು ಇಂಟರ್ನೆಟ್ಟಲ್ಲಿ ಹೋಗಿ ಯಾವುದು ಚೆಕ್ ಮಾಡೋದು ಕೂಡ ಅದು ಡೆಪ್ಲಾಯ್ಮೆಂಟ್ ಆಗಿರೋ ಆ್ಯಪ್ ಅದು. ದೆನ್ ವಾಟ್, ಅದು ಡೆಪ್ಲಾಯ್ಮೆಂಟ್ ಆಯಿತು, ಇಟ್ಸ್ ವರ್ಕಿಂಗ್ ಪರ್ಫೆಕ್ಟ್ಲಿ. ದೆನ್ ಮಾನಿಟರ್ ಮಾಡಬೇಕು ಆ್ಯಂಡ್ ಮೇಂಟೈನ್. ಈಗ ಡೇಟಾ ಚೇಂಜ್ ಆಗ್ಬೋದು, ಬಿಕಾಸ್ ಡೇಟಾ ಓಲ್ಡ್ ಆಗ್ತಾ ಇರ್ಬೋದು, ಹೊಸ ಡೇಟಾ ಬರ್ತಾ ಇರ್ಬೋದು, ಮಾಡೆಲ್ ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತೆ. ಕೀಪ್ ಚೆಕಿಂಗ್ ದ ಮಾಡೆಲ್ ಪರ್ಫಾರ್ಮೆನ್ಸ್ ಬೈ ಡೇಟಾ ಚೇಂಜಸ್ ಓವರ್ ಟೈಮ್, ರೀ ಡೇಟಾ ಡ್ರಿಫ್ಟ್ ಅಂತಾರೆ. ಸೊ ಇವತ್ತು ಈ ಮಾಡೆಲ್ ವರ್ಕ್ ಆಗ್ತಾ ಇದೆ, ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಇನ್ ದ ಇಯರ್ ಆಫ್ 2024. ನೆಕ್ಸ್ಟು ಈ ಮಾಡೆಲ್ಲಿಗೆ ಇಟ್ ಡಿಂಟ್ ಗಾಟ್ ಆ ಲೇಟೆಸ್ಟ್ ಡೇಟಾ ಬಂದಿರಲ್ಲ, ಸೊ ದಟ್ ಇಟ್ ಡ್ರಿಫ್ಟ್. 2025 ಇಟ್ ಗಾಟ್ ಡ್ರಿಫ್ಟ್, ಸೊ ಇಟ್ ನೀಡ್ಸ್ ಸಮ್ ಎಕ್ಸ್ಟ್ರಾ ಡೇಟಾ ಟು ಮೇಕ್ ಇಟ್ ಡನ್. ರೀಟ್ರೈನ್ ಮಾಡೆಲ್, ಅಪ್ಡೇಟ್ ದ ಡೇಟಾ, ಮೇಂಟೈನ್ ಮಾಡೋದು ಅಂದರೆ ಹೊಸ ಡೇಟಾ ಅಪ್ಡೇಟ್ ಮಾಡೋದು, ಅಥವಾ ಇಸ್ ದ್ಯಾಟ್ ವಿ ಆರ್ ಗೆಟಿಂಗ್ ದ ಪ್ರಾಪರ್ ರೆಸ್ಪಾನ್ಸ್ ಫ್ರಮ್ ಇಟ್, ಅದನ್ನು ಚೆಕ್ ಮಾಡೋದಾಗಿರುತ್ತೆ. ಇನ್ ಅ ಸಿಂಪಲ್ ಓವರ್ಫ್ಲೋ, ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಡೇಟಾ, ದಿಸ್ ಇಸ್ ಪ್ರೀ ಪ್ರೊಸೆಸಿಂಗ್, adding a feature engineering and selection of a model, train the model, evaluate the model, deploy the model and monitor the model. Most of the data engineering project ಆಗಿರ್ಬೋದು, ML ಆಗಿರ್ಬೋದು, AA ಪ್ರಾಜೆಕ್ಟ್ ಆಗಿರ್ಬೋದು, ಈ ಥರ. ಬಟ್ ಅಲ್ಲಿ ಮಾಡಲ್ ಅಂತ ಬರಲ್ಲ, ವಿಲ್ ಚೂಸ್ ದ LLM. ದಿಸ್ ಇಸ್ ಇನ್ ಸಿಂಪಲ್ ವೇಲ್ ಕೊಟ್ಟಿರೋದು, ನೋಡ್ಕೊಳ್ಳಿ. ದಟ್ಸ್ ಆಲ್. ಥ್ಯಾಂಕ್ ಯು ಸೊ ಮಚ್.